ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಪರ್ವತ ಪ್ರಸಂಗದ 46ನೇ ವಚನಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ. ಇದರಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ ಎಂದರೆ ಮತ್ತಾಯ 7:7 ಮತ್ತು 8 ನಾವು ಓದಿಕೊಳ್ಳೋದಾದ್ರೆ ಇದರಲ್ಲಿ ಬರೆದಿದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಅಂತ ಇಲ್ಲಿ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಹಾಗಾದ್ರೆ ಪ್ರಿಯರೇ, ಸ್ವಾಮಿ ಏಕೆ ಈ ಮಾತನ್ನ ಹೇಳಿದರೆ, ಇವತ್ತು ಬೇಡಿಕೊಳ್ಳುವಂತ ಸಮಯದಲ್ಲಿ ಬೇಡಿಕೊಳ್ಳುವುದಕ್ಕಿಂತ ಕೇಳಿಕೊಳ್ಳಿರೋದು ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬೇಡುವಂತದಲ್ಲ ನಮ್ಮ ಅಪ್ಪ ಅವರು, ಅದಕ್ಕೋಸ್ಕರ ನಾವು ಕೇಳ್ಕೋಬಹುದು. ಇರ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂತಂದ್ರೆ ಅದರ ಅರ್ಥ ಎಂದರೆ ನಾವು ಇವತ್ತು ತುಂಬಾ ಜನ ದೇವ್ರನ್ನ ಬೇಡ್ತಾ ಇದ್ವಿ, ಆದರೆ ಯಾವ ಕಾರಣಕ್ಕೋಸ್ಕರ ಬೇಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಬರೀ ಸ್ವಾರ್ಥಕ್ಕೋಸ್ಕರ ಬೇಡ್ಕೊಂಡ್ರೆ, ತಪ್ಪಾದ ಕಾರ್ಯಗಳಿಗೆ ಬೇಡ್ಕೊಂಡ್ರೆ, ನಿನ್ನ ಜೀವಿತಕ್ಕೆ ಮಾತ್ರ ಕೇಳ್ಕೊಂಡ್ರೆ ಅದು ಪ್ರಯೋಜನಕರ ಅಲ್ಲ. ನೀನು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿನ್ನ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಜಿಲ್ಲೆಗೋಸ್ಕರ, ಪಕ್ಕದ ಮನೆಯವರಿಗೋಸ್ಕರ, ನಿಮ್ಮ ಆಫೀಸರ್ಗೋಸ್ಕರ, ನಿಮ್ಮ ನೆರೆ ಮನೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿ ನಂತರ ನಿನಗಿರೋದು ಬೇಡ್ಕೊಂಡಾಗ ದೇವ್ರ ಗ್ಯಾರಂಟಿ ಕೊಡ್ತಾರೆ. ದೇವರ ವಾಕ್ಯದಲ್ಲಿ ಬರೆದಿದೆ. ಯಾಕೋಬ ಪತ್ರಿಕೆಯಲ್ಲಿ 4:2-3 ನಾವು ಗಮನಿಸಿದ್ರೆ ಪ್ರೇರೆ, ಅದರಲ್ಲಿ ಬರೆದಿದೆ, ಕೆಲವೊಂದು ಜನಕ್ಕೆ ಬೇಡ್ಕೊಂಡ್ರು ಕೂಡ ಸಿಗೋದಿಲ್ಲ. ಯಾಕೆಂದರೆ ನೀವು ಆಶಿಸಿದರೂ ಹೊಂದದೇ ಇದ್ದೀರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದನೆ ಮಾಡಲಾರ ಇದ್ದೀರಿ. ಯಾಕಂದ್ರೆ ಹೊಟ್ಟೆ ಕಿಚ್ಚೆ ನಮಗೆ ಸಂಪಾದನೆ ಮಾಡ್ಲಿಕ್ಕೆ ಆಗದಂಗೆ ದೇವ್ರ ಮಾಡ್ತಾರೆ. ನೀವು ಕಾದಾಡ್ತೀರಿ. ಇವತ್ತು ನಾವು ಕಾದಾಟ ಮಾಡಿ, ಹೋರಾಟ ಮಾಡಿ ಬೇಡ್ಕೊಳ್ತಿದ್ದೀವಿ ಪ್ರಿಯರೇ, ಯುದ್ಧ ಮಾಡ್ತೀವಿ. ನೀವು ದೇವರನ್ನ ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯುವುದಿಲ್ಲ. ಅಂದ್ರೆ ದೇವರನ್ನ ಬೇಡ್ಕೊಳ್ತೀನಿ ನೀವು ಏನ್ ಮಾಡ್ತಾರೆ ಗೊತ್ತಾ? ಹೊಟ್ಟೆ ಕಿಚ್ಚು ಪಡ್ತಾರೆ, ಕಾದಾಡ್ತಾರೆ, ಕೊಲೆ ಮಾಡ್ತಾರೆ. ಇದರಿಂದೆಲ್ಲ ಬೇಡ್ಕೊಂಡ್ರೆ ಸಿಗೋದಿಲ್ಲ. ನಿಮ್ಮ ಸ್ವಪ್ರಯತ್ನದಿಂದ ಮಾಡಿದ್ರೆ ಏನು ಸಿಗೋದಿಲ್ಲ. ದೇವರನ್ನ ಬೇಡ್ಕೊಂಡ್ರೆ ಮಾತ್ರ ಸಿಗ್ತದೆ ಅಂತ ಹೇಳಿದ್ರೆ ಈಗ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಏನು, ನೀವು ದೇವರನ್ನ ಬೇಡ್ಕೊಳ್ಳೋದನೆ ಕಾದಾಟ, ಕಚ್ಚಾಟಗಳು, ಕೊಲೆ, ಯುದ್ಧ, ಹೊಟ್ಟೆಗಿಚ್ಚು ಇದೆಲ್ಲ ಪಟ್ಕೊಂಡು ನೀವು ಹೋರಾಟ ಮಾಡೋದು ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ಸಂಪಾದನೆ ಮಾಡಿದ್ರು ನಿಲ್ಲೋದು ಇಲ್ಲ. ಅಕಸ್ಮಾತ್ ಸಂಪಾದನೆ ಉಳಿದ್ರು ಕೂಡ ಅದು ಕಾಯಿಲೆಗೆ ಅದಕ್ಕೆ ಖರ್ಚಾಗ್ತಾನೆ ಇರ್ತದೆ. ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ. ಆದ್ರೆ ದೇವರನ್ನ ಬೇಡ್ಕೊಂಡಾಗ ದೇವರಿಗೆ ಗ್ಯಾರಂಟಿ ಕೊಡ್ತಾರೆ. ಆದ್ರೆ ದೇವರನ್ನ ಬೇಡ್ಕೋಬೇಕಾದ್ರೆ ಯಾವ ತರ ಬೇಡ್ಕೋಬೇಕು ಅಂತ ಸ್ವಾಮಿ ಇಲ್ಲಿ ಕೆಳಗಡೆ ವಾಕ್ಯದಲ್ಲಿ ಯಾಕೋಬ 4:3 ಬರ್ತದೆ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟರೆ ಬೇಡಿಕೊಳ್ಳೋದ್ರಿಂದ ನಿಮಗೆ ಏನು ದೊರೆಯುವುದಿಲ್ಲ. ಬರೀ ನಿನಗೆ, ನಿನ್ನ ಭೋಗಕ್ಕೆ, ನಿನ್ನ ಕುಟುಂಬ ಜೀವಿತಕ್ಕೆ, ನಿನ್ನ ಸಂಸಾರಕ್ಕೆ ಬರೀ ಅದನ್ನೇ ಕೇಳಕ್ ಹೋಗ್ಬೇಡ. ನೀನು ಆತರ ಕೇಳಿದ್ರೆ ದೇವ್ರ ಗ್ಯಾರಂಟಿ ಕೊಡೋದಿಲ್ಲ. ನಮ್ಮ ಕ್ರೈಸ್ತರ ಒಂದು ಗುಣ ಏನು ಗೊತ್ತಾ? ನಾವು ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಅಧಿಕಾರಿಗಳಿಗೋಸ್ಕರ, ನಿಮ್ಮ ನೆರೆ ಮನೆಯವರಿಗೋಸ್ಕರ, ಬಂಧು ಮಿತ್ರರಿಗೋಸ್ಕರ ಎಲ್ಲಾ ಬೇಡಿ ಆದ್ಮೇಲೆ ಕೊನೆಗೆ ನಿನ್ನ ಕೋರಿಕೆ ಏನಿದ್ರೆ ಕೇಳು. ದೇವರಿಗೆ ನಿನಗೆ ಏನು ಕೊಡ್ಬೇಕಂತ ಗೊತ್ತಿದೆ. ನೀನು ಬೇರೆಯವರ ಅಗತ್ಯತೆ ಬಗ್ಗೆ ಪ್ರಾರ್ಥನೆ ಮಾಡಿದಾಗ ನಿನ್ನ ಒಂದು ಅಗತ್ಯತೆಗಳನ್ನ ನೀನು ಬೇಡಿಕೊಳ್ಳೋದಕ್ಕಿಂತ ಮೊದಲೇ ಕೊಡ್ತೀನಿ ಅಂತ ಮತ್ತಾಯ 6:8 ಬಂದಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಬೇಡಿಕೊಳ್ಳೋದಾದ್ರೆ ನಮ್ಮ ಭೋಗಾಶೆಗಳಿಂದ ನಾವು ಬೇಡಿಕೊಳ್ಳೋದನ್ನೇ ದೇವರ ರಾಜ್ಯದ ಮಹಿಮೆಗೋಸ್ಕರ ಬೇಡ್ಕೊಂಡಾಗ ದೇವರು ಕೊಡ್ತಾರೆ. ಕೀರ್ತನೆ 66:18 ಬರೆದಿದೆ, ನೀನು ಕೆಟ್ಟತನದ ಮೇಲೆ ಮನಸ್ಸಿಟ್ರೆ ನೀನು ಸ್ವಾಮಿ ನೀನು ವಿಜ್ಞಾಪನೆ ಕೇಳೋದಿಲ್ಲ ಅಂತ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಈ ತರದ ಬೇಡಿಕೊಳ್ಳುವಿಕೆ ಬೇಡ. ಅದರ ಬದಲಿಗೆ ದೇವರನ್ನ ನಾವು ಮನಪೂರ್ವಕವಾಗಿಯೂ ಪ್ರೀತಿಯಿಂದಲೂ ಪರಿಶುದ್ಧತೆಯಿಂದಲೂ ಬೇಡ್ಕೊಂಡಾಗ ನೀನು ಕೇಳಿದ್ದನ್ನ ಪ್ರತಿಯೊಂದನ್ನ ಒದಗಿಸ್ತಾರೆ. ಎರಡನೇದಾಗಿ ಹುಡುಕಿರಿ, ಒಂದು ಬೇಡಿಕೊಳ್ಳಿರಿ ಆಯ್ತಾ. ಈಗ ಹುಡುಕಿರಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದಂತಹ ಆಧಾರದ ವಾಕ್ಯಗಳು ಇದೆ ಪ್ರಿಯರೇ. ಇದನ್ನ ನಾವು ನೋಡಿಕೊಳ್ಳದೆ ಆದರೆ ಪ್ರಿಯರೇ, ಧರ್ಮೋಪದೇಶ ಕಾಂಡ 4:29 ಬರ್ತದೆ, ಅಲ್ಲಿಂದಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಹಾಗಾದ್ರೆ ನಾವು ಸಂಪೂರ್ಣ ಹೃದಯದಿಂದ ದೇವರನ್ನು ಹುಡುಕಬೇಕಂತೆ, ಪೂರ್ಣ ಮನಸ್ಸಿನಿಂದ ಹುಡುಕಬೇಕಂತೆ. ಇವತ್ತು ಏನಾಗಿದ್ದಾರೆ, ಮನಸ್ಸು ಎಲ್ಲೆಲ್ಲೋ ಯೋಚನೆ ಪ್ರಿಯರೇ. ದೇವರನ್ನ ಬೇಡಕ್ ಬರ್ತೀವಿ, ಆದ್ರೆ ಮನೆಗೆ ಇನ್ನು ಚಿಂತೆ ಬಗ್ಗೆನೇ ಯೋಚನೆ ಮಾಡ್ತೀವಿ. ಇಲ್ಲ ಪ್ರಿಯರೇ, ನಿಮ್ಮ ಆಲೋಚನೆಗಳನ್ನೆಲ್ಲ ಬದಿಗಿಟ್ಟು ಸರ್ವಶಕ್ತನಾದ ದೇವರನ್ನೇ ದೃಷ್ಟಿಸಿ ನೀವು ಕೇಳೋದಾದ್ರೆ ದೇವರು ನಿಮಗೆ ಎಲ್ಲವನ್ನ ಒದಗಿಸಲಿಕ್ಕೆ ಇವತ್ತು ಶಕ್ತನಾಗಿದ್ದಾರೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಇನ್ನೂ ಒಂದು ವಾಕ್ಯ ಬರೆದಿದೆ ಪ್ರಿಯರೇ. ಇದರಲ್ಲಿ ಏನ್ ಬರೆದಿದೆ ನೋಡಿದ್ರೆ, ಯೆರೆಮೀಯ 29:12-13, ಯೆರೆಮೀಯ 29:12-13 ನೋಡಿ ಪ್ರಿಯರೇ, ನೀವು ನನಗೆ ಮೊರೆ ಹಿಡಿಯಿರಿ,
ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳಿರಿ. ನಾನು ನಿಮಗೆ ದೊರೆಯುವೆನು, ನಿಮ್ಮ ದುರವಸ್ಥೆಯಿಂದ ತಪ್ಪಿಸುವೆನು ಅಂತ ಸ್ವಾಮಿ ಇಲ್ಲಿ ಚೆನ್ನಾಗಿ ಬರ್ದಿದ್ದಾರೆ ಪ್ರಿಯರೇ. ಇದರಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ಏನು ಗೊತ್ತಾ ಪ್ರಿಯರೇ? ನಾವು ದೇವರ ನಂಬಿಕೆ ಕೆಟ್ಟ ಆಲೋಚನೆ ಮಾಡೋದಿಲ್ಲ. ನಾವು ಬೇಡೋದಕ್ಕಿಂತ ಮೊದಲೇ ದೇವರಿಗೆ ಕೊಡ್ಲಿಕ್ಕೆ ಗೊತ್ತಿದೆ. ಆದ್ರೂ ಕೂಡ ನಾವು ಬೇಡ್ಕೋಬೇಕು, ಹುಡುಕಬೇಕು. ದೇವ್ರನ್ನ ಯಾವ ತರ ಹುಡುಕಬೇಕು? ಮನಪೂರ್ವಕ ಹುಡುಕಬೇಕು. ಸ್ವಾಮಿ, ನಾನು ನಿನ್ನ ಯಾವ ಕಾರ್ಯಗಳನ್ನ ಮಾಡಿದ್ರೆ ನೀ ನನಗೆ ಸಿಗ್ತೀಯಾ? ಯಾವ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನೀ ಸಿಗ್ತೀಯಾ? ನಾನು ವಾಕ್ಯ ಪ್ರಕಾರ ಯಾವ ರೀತಿ ನಡೆದ್ರೆ ನನಗೆ ಸಿಗ್ತೀಯ ಅಂತ ಹೇಳಿ ನಾವು ಹುಡುಕಬೇಕು ಪ್ರಿಯರೇ. ಇವತ್ತು ಹುಡುಕ್ತಾ ಇಲ್ಲ ಜನ ಏನ್ ಮಾಡ್ತಾರೆ ಗೊತ್ತಾ? ಇಷ್ಟ ಬಂದ ಪ್ರಾರ್ಥನೆ ಮಾಡ್ತಾರೆ, ಬಿಟ್ಬಿಡ್ತಾರೆ, ಅಷ್ಟೇ ಫಾರ್ಮಾಲಿಟೀಸ್ ಪ್ರಕಾರ ಹೋಗ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ಇಲ್ಲಿ ನೀವು ನನಗೆ ಮೊರೆ ಇಡುವಿರಿ, ಪ್ರಾರ್ಥಿಸಲು ಹೋಗುವಿರಿ, ಆಗ ನಾನು ಕಿವಿಗೊಡುವೆನು. ನೀವು ಕಣ್ಣೀರಿನ ಪ್ರಾರ್ಥನೆ ಮಾಡಿ, ದುಃಖಭರಿತ ಪ್ರಾರ್ಥನೆ ಮಾಡಿ, ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ. ಒಳ್ಳೇದಾಗ್ಬಿಟ್ರೆ, ಕೆಟ್ಟದಾದ್ರೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ. ಎರೆಮೆಯನ್ನು ಕೂಡ ಕಣ್ಣೀರಿನ ಪ್ರವಾದಿ ಅಂತ ಹೆಸರು ಅವನಿಗೆ. ಅದಕ್ಕೇನೆ ಎರೆಮೆ 29 ಬರೆದಿರೋದು, 12, 13, 14 ಕೂಡ ಬರೆದಿದೆ. ಎಂದರೆ ನಾವು ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಕೇಳ್ತಾರೆ. ಎರಡನೇದಾಗಿ ನಾವು ಪ್ರಾರ್ಥಿಸಲು ಹೋಗುವಿರಿ, ಅವನ ಕಿವಿಗೊಡನು, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ಸಿಕ್ಕುವೇನು. ಹಾಗಾದ್ರೆ ನೀವು ಅರ್ಧಂಬರ್ಧ ಪ್ರಾರ್ಥನೆ ಮಾಡಿದ್ರೆ ಆಗೋದಿಲ್ಲ. ಮನಪೂರ್ವಕವಾಗಿ ನೀವು ಹುಡುಕಿ ಪ್ರಾರ್ಥನೆ ಮಾಡಿದ್ರೆ ಸರ್ವಶಕ್ತನಾದ ದೇವರು ನಿಮಗೆ ಸಿಗ್ತಾರೆ. ಹಾಗಾದ್ರೆ ಬೇಡಿಕೊಳ್ಳಿರಿ ಅಂತಂದ್ರೆ ಯಾವ ರೀತಿ ಬೇಡ್ಕೋಬೇಕು ಅಂತ ತಿಳಿಸಿದೆ, ಹುಡುಕಿರಿ ಅಂತಂದ್ರೆ ಅದಕ್ಕೆ ಒಂದು ಅರ್ಥ ತಿಳಿಸಿದ ಪ್ರಿಯರೇ. ನಾವು ಹುಡುಕುವಾಗ ಪರಿಶುದ್ಧತೆಯಿಂದಲೂ ಪ್ರೀತಿಯಿಂದಲೂ ಕೆಲಸಗಳು ಸಕ್ಸಸ್ ಆಗದಿದ್ದಾಗ ಕಣ್ಣೀರಿನಿಂದಲೂ ನಾವು ಪ್ರಾರ್ಥಿಸಿ ಹುಡುಕಿದರೆ ದೇವರು ನಮಗೆ ಕೊಡಲು ಶಕ್ತನಾಗಿದ್ದಾನೆ. ಯಾಕೆಂದ್ರೆ ದೇವರ ಕೈಯಿಂದ ಈಸ್ಕೊಳ್ಳೋದೇ ತಡೆ ಮಾಡ್ತಿರೋದು ನಾವೇನೇ ಪ್ರಿಯರೇ. ನಮ್ಮ ಪ್ರಾರ್ಥನೆ ಕರೆಕ್ಟ್ ಆಗಿದ್ರೆ ದೇವರು ಒದಗಿಸ್ತಾರೆ. ಮೂರನೇದಾಗಿ ತಟ್ಟಿರಿ ನಿಮಗೆ ತೆರೆಯುವುದು. ಇದರ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದ್ರೆ ಪ್ರಿಯರೇ, ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಫಸ್ಟ್ ನಾವು ತಟ್ಟೋದಲ್ಲ ಪ್ರಿಯರೇ, ಫಸ್ಟ್ ಯೇಸು ಕ್ರಿಸ್ತ ನಮ್ಮ ಹೃದಯ ತಟ್ತಾರೆ. ಯಾಕಂದ್ರೆ ಯೋಹಾನ 15:16 ಬರೆದಿದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದಂತ ವಾಕ್ಯದ ಪ್ರಕಾರ ಫಸ್ಟ್ ಸ್ವಾಮಿ ಬಂದು ಸುವಾರ್ತೆಯ ಮೂಲಕ ಎಲ್ಲರ ಹೃದಯದ ಬಾಗಿಲು ತಟ್ತಾರೆ ಪ್ರಿಯರೇ. ಆಗ ನಾವು ಪ್ರಾರ್ಥನೆ ಮೂಲಕ ಪರಲೋಕದ ಬಾಗಿಲು ತಟ್ಟಿದ್ರೆ ಗ್ಯಾರಂಟಿ ಪರಲೋಕದಿಂದ ಆಶೀರ್ವಾದದ ಬಾಗಿಲು ತೆರೆಯಲ್ಪಡ್ತದೆ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ಇದೊಂದು ವಚನವನ್ನು ನಾವು ನೋಡುವ. ಪ್ರಕಟಣೆ 3:20, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಊಟ ಅಂದ್ರೆ ಆತ್ಮಿಕ ಊಟ ಬೇರೆ. ಇನ್ನು ಒಳ್ಳೆ ಬಿರಿಯಾನಿ ಸಿಗ್ತದೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಲೆಕ್ಕ ಹಾಕಬೇಡಿ, ಆತ್ಮಿಕವಾದಂತ ಒಂದು ಊಟ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಈಗೋ ಬಾಗಿಲು ನಿಂತ್ಕೊಂಡು ತರ್ತಾ ಇದ್ದೀನಿ. ಹಾಗಾದ್ರೆ ಸುವಾರ್ತಿಕರ ಮೂಲಕ ಹೃದಯ ಎಂಬ ಬಾಗಿಲನ್ನ ದೇವರು ದಿನನಿತ್ಯ ತರ್ತಾ ಇದ್ದಾರೆ. ಬೈಬಲ್ ವಚನದ ಪ್ರಕಾರ ದೇವರು ದಿನ ತರ್ತಾ ಇದ್ದಾರೆ. ಹಾಗೇನೆ ಕೆಲವೊಂದು ವ್ಯಕ್ತಿಗಳ ಮೂಲಕ ದೇವರು ನಮ್ಮ ಹೃದಯ ತರ್ತಾ ಇದ್ದಾರೆ ಪ್ರಿಯರೇ. ಈ ತಟ್ಟದಾಗ ನಾವು ಹೃದಯದ ಬಾಗಿಲನ್ನ ದೇವರಿಗೋಸ್ಕರ ಓಪನ್ ಮಾಡಿದಾಗ ದೇವರು ಏನ್ ಮಾಡ್ತಾರೆ, ನಮಗೋಸ್ಕರ ಪರಲೋಕದ ಬಾಗಿಲು ಓಪನ್ ಮಾಡ್ತಾರೆ. ಹಾಗಾದ್ರೆ ತಟ್ಟಿರಿದರೆ ಏನಾಗುತ್ತೆ, ನಾವು ಪ್ರಾರ್ಥನೆಯ ಮುಖಾಂತರ ತಟ್ಟಬೇಕು ಸ್ವಾಮಿನ, ಆರಾಧನೆ ಮುಖಾಂತರ ತಟ್ಟಬೇಕು ಸ್ವಾಮಿನ, ವಾಕ್ಯವಾದ ಪ್ರಕಾರ ನಡೆದು ತಟ್ಟದಾಗ ಪರಲೋಕದ ಬಾಗಿಲು ತೆಗೆದು ನಮಗೆ ಆಶೀರ್ವಾದದ ಬಾಗಿಲು ಸಿಗ್ತದೆ. ಅದಕ್ಕೆ ಮಾರ್ಕ 11:24 ಬರ್ತದೆ, ನೀವು ಕೇಳೋದ ಪ್ರತಿಯೊಂದನ್ನು ಕೂಡ ಸಿಕ್ಕಿದೆ ಅಂತ ನಂಬಿರಿ, ಸಿಗೋದು ಗ್ಯಾರಂಟಿ. ಹಾಗಾದ್ರೆ ಪ್ರಿಯರೇ, ಬೇಡಿಕೊಳ್ಳಿರಿದರೆ ಯಾವ ರೀತಿ ಬೇಡ್ಕೋಬೇಕು ಅಂತ ಹೇಳಿದೆ, ಹುಡುಕೋದ್ರೆ ಯಾವ ರೀತಿ ಹುಡುಕಬೇಕು ಅಂತ ಹೇಳಿದೆ, ತಟ್ಟದ್ರೆ ಬೇರೆ ಏನಲ್ಲ. ನಾವು ಯೇಸು ಸ್ವಾಮಿ ನಮ್ಮ ಹೃದಯದ ಬಾಗಿಲ ವಾಕ್ಯದ ಮೂಲಕ ಅದರ ಮೂಲಕ ತಟ್ಟಿದಾಗ ನಾವು ಪ್ರಾರ್ಥನೆ ಮೂಲಕ ಪರಲೋಕದ ಬಾಗಿಲು ತಟ್ಟಿದ್ರೆ ಆಶೀರ್ವಾದವೆಂಬ ಬಾಗಿಲು ನಮಗೂ ಸಹ ತೆರಲ್ಪಟ್ಟಿದೆ ಪ್ರಿಯರೇ. ಹಾಗಾದ್ರೆ ಇವತ್ತಿನಿಂದ ನಾವು ಬೇಡಿಕೊಳ್ಳುವ, ದೇವರನ್ನ ಹುಡುಕಿ ಯಾವ ಕ್ಷೇತ್ರದಲ್ಲಿ ಸಿಗ್ತೀಯಪ್ಪ, ನಾನು ಯಾವುದನ್ನ ಬಿಟ್ರೆ ನನಗೆ ಯಾವ ಕ್ಷೇತ್ರದಲ್ಲಿ ಸಿಗ್ತೀಯ ಅಂತ ದೇವರನ್ನ ಹುಡುಕುವ. ಹಾಗೇನೆ ದಿನ ನಾವು ಪ್ರಾರ್ಥನೆ ಮೂಲಕ ಪರಲೋಕದ ಬಾಗಿಲನ್ನ ತಟ್ಟೋದ್ರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸೋಣ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಪ್ರೈಸ್ ಲಾರ್ಡ್ ಪ್ರಿಯರೇ, ಪ್ರೈಸ್ ಲಾರ್ಡ್.